ನಮಸ್ಕಾರ ವೀಕ್ಷಕರೇ. ಈಗಿನ ಕಾಲದಲ್ಲಿ ಸ್ಮಾರ್ಟ್ಫೋನ್ಗಳು ಬಂದಾಗಿಂದ ಗ್ರಂಥಾಲಯಕ್ಕೆ ಹೋಗಿ ಪುಸ್ತಕಗಳು ಓದೋದೇ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ನಾನು ಕೆಲವೊಂದು ಪುಸ್ತಕಗಳ ಮಾಹಿತಿಯನ್ನು ಕೊಡೋಕ್ಕೆ ಯೂಟ್ಯೂಬ್ ಚಾನಲ್ ಮುಖಾಂತರ ಬಯಸುತ್ತೇನೆ. ಇವತ್ತಿನ ಪುಸ್ತಕದ ಮಾಹಿತಿ ಬಂದು IAS ದಂಪತಿಯ ಕನಸುಗಳು. ಡಾಕ್ಟರ್ ಶಾಲಿನಿ ರಜನೀಶ್ ಮತ್ತು ಡಾಕ್ಟರ್ ರಜನೀಶ್ ಗೋಯಲ್ ಇವರ ಕನಸುಗಳೇನು, ಇವರು ಯಾವ ರೀತಿ IAS ಆದರು ಮತ್ತು ಇವರ ಆಡಳಿತ ಹೇಗಿತ್ತು, ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ಪುಸ್ತಕದಲ್ಲಿದೆ. ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ, ಬನ್ನಿ ವೀಕ್ಷಕರೇ. ಶಾಲಿನಿ ಮತ್ತು ರಜನೀಶರಂತರವರ ಅಗತ್ಯ ಬಹಳ ಇದೆ. ಇವರ ದಾರಿಯಲ್ಲಿ ಯುವ ಪೀಳಿಗೆ ನಡೆದರೆ ನಮ್ಮದು ರಾಮರಾಜ್ಯವಾಗುವ ಸಂದೇಹವೇ ಇಲ್ಲ. ಈ ಪುಸ್ತಕದಲ್ಲಿ ಬರುವ ಕೆಲವು ಅಂಶಗಳನ್ನು ಇದರ ಮುಖಾಂತರ ತಿಳಿಸುತ್ತೇನೆ. ಶಾಲಿನಿಯ ಕನಸುಗಳು. 1ನೇ ಪಾಯಿಂಟ್, IAS ಅಧಿಕಾರಿಯಾಗಬೇಕು ಎಂಬ ಕನಸು. ಮನೆಯೇ ಮೊದಲ ಪಾಠಶಾಲೆ. 3, ಚಿಕ್ಕಂದಿನಿಂದಲೇ ಕಲಿತ ಜೀವನ ಪಾಠ ಅಮೂಲ್ಯ. 4, ಸಾಮಾನ್ಯ ಸರ್ಕಾರಿ ಶಾಲೆ ನನ್ನ ಪಾಲಿಗೆ ಅಸಾಮಾನ್ಯ. 5, ಇಂದ್ರಿಯವೆಂಬ ಹುಚ್ಚು ಕುದುರೆಗಳ ಮೇಲೆ ಹಿಡಿತವಿರಲಿ. 6, ಹದಿಹರೆಯದವರಿಗೆ ಬೇಕು ಮಾರ್ಗದರ್ಶನ. ಪ್ರಯತ್ನ ಪಡದವನಿಗೆ ಪರಮಾತ್ಮನು ಸಹಾಯ ಮಾಡಲಾರ. ಇದೊಂದು ಒಳ್ಳೆಯ ಇಂಪಾರ್ಟೆಂಟ್ ಮಾಹಿತಿಯಾಗಿದೆ. 8, ಸ್ನಾತಕೋತ್ತರ ಮತ್ತು IAS ಪರೀಕ್ಷೆಯ ತಯಾರಿ ಹೇಗೆ ನಡೀತು ಅನ್ನೋದು ಮಾಹಿತಿ. ಪರೀಕ್ಷೆಗೆ ತಕ್ಕಂತೆ ತಯಾರಿ ಮಾಡಿಕೊಳ್ಳಬೇಕು. ಅದ್ರ ಬಗ್ಗೆ ಯಾವ ರೀತಿ ಏನು ಅಂತ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ. ಮತ್ತು 10, ನನ್ನ IAS ಪರೀಕ್ಷೆಯ ಅನುಭವಗಳು, ಇದ್ರ ಬಗ್ಗೆ ಹೇಗಿದೆ ಅಂತ ತಿಳಿದುಕೊಳ್ಳಬೇಕು. 11, IAS ಪರೀಕ್ಷೆ ಪಾಸಾದ ನಂತರದ ಮೊದಲ ಹಂತದ ತರಬೇತಿ ಹೇಗಿರುತ್ತೆ ಅಂತ. 12, 2 ದಿನದಲ್ಲಿ ನಡೆದ ನನ್ನ ಮದುವೆ. 13, ಮುಂದುವರೆದ IAS ವೃತ್ತಿ ತರಬೇತಿ. 14, ವೃತ್ತಿ ಜೀವನವೆಂಬ ಸಮುದ್ರದಲ್ಲಿ ಈಜುವಿಕೆ. 15, ಕಿರುಕುಳ ಕೊಟ್ಟವನ ಕೆನ್ನೆ ಕೆಂಪಾದಾಗ. 16, ಮಂಗಳೂರಿನಲ್ಲಿ ಪ್ರಥಮ ಪ್ರಭಾರ, ಅಲ್ಲಿ ಅವರು ಮಾಡಿದ ಆಡಳಿತ ಅದ್ರ ಬಗ್ಗೆ ಒಳ್ಳೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಇರುವಾಗ ಇವರು DC ಆಗಿದ್ದರು. ಅಲ್ಲಿ ಆಗಿನ ವಾತಾವರಣ ಶಾಂತ ರೂಪದಲ್ಲಿ ಹೇಗೆ ನಾವು ತಂದು ಅನ್ನೋದನ್ನು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. 17, ನ್ಯಾಯವಾಗಿ ಕೆಲಸ ಮಾಡಲು ಹೋದರೆ 108 ಅಡಚಣೆ. ಇದು ಸತ್ಯ ಅಲ್ವಾ. 18, ಮಂಗಳೂರಿನ ಮರೆಯಲಾಗದ ಅನುಭವಗಳು. 19, ನನ್ನ ಪ್ರೌಢ ಪ್ರಬಂಧಗಳ ಬಗ್ಗೆ ಕಿರುಪರಿಚಯ. 20, ಉದ್ಯಮಶೀಲತೆಗಾಗಿ CDACನ ಸೇವೆಯ ಧನ್ಯತೆ. 21, ರಾಷ್ಟ್ರಪತಿಗಳಿಗೆ ರಾಗಿ ಮುದ್ದೆ ತಿನ್ನಲು ಪ್ರೇರೇಪಿಸಿದ ಪ್ರಧಾನಿ. 22, ಕೆರೆಗಳ ಹೂಳತ್ತುವುದರಿಂದ ಕೃಷಿಕನಿಗೆ ದುಪ್ಪಟ್ಟು ಲಾಭ. 23, ಸ್ಥಳೀಯರು ಸಕ್ರಿಯವಾಗಿ ಪಾಲ್ಗೊಂಡರೆ ಮಾತ್ರ ಅಭಿವೃದ್ಧಿ ಸಾಧ್ಯ. ನೋಡಿ, ಇದೆಲ್ಲ ಅರ್ಥ ಮಾಡ್ಕೋಬೇಕು. 24, ಆಸ್ಟ್ರೇಲಿಯಾದಲ್ಲಿ MBA. 25, ಆಸ್ಟ್ರೇಲಿಯಾದ ಹಲವು ಕುತೂಹಲಕಾರಿ ಅನುಭವಗಳು. 26, ಆಸ್ಟ್ರೇಲಿಯಾದಲ್ಲಿನ ಪ್ರವಾಸೋದ್ಯಮದ ಆಕರ್ಷಣೆಗಳು. 27, ಕಚೇರಿ ನಮಗೆ ಎರಡನೆಯ ಮನೆಯೇ ಅಲ್ಲವೇ. ಹೌದು. 28, ಕೃಷಿ ಕ್ಷೇತ್ರದ ಕಾಳಜಿಗೆ ನನ್ನ ಕಣ್ಣೆದುರಿನ ಒಂದು ಉದಾಹರಣೆ. 29, ಅಪರೂಪದ ರಾಜಕಾರಣಿಯವರ ಜೊತೆ ಸರ್ಕಾರಿ ಸೇವೆಯ ಅವಿಸ್ಮರಣೀಯ ಅನುಭವಗಳು. 30, ಮಹಿಳೆಯರ ಆರ್ಥಿಕ ಸಬಲತೆಗೆ ಸ್ವಸಹಾಯ ಪದ್ಧತಿಯ ಆಶಾಕಿರಣ. 31, ಜೀವನದಲ್ಲಿ ಮಂದಾಸ ಮೂಡಿಸಿದ ಮುಸ್ಕಾನ್. 32, ಆ ಮಹಾಪುರ ಕೇವಲ 48 ಗಂಟೆಗಳ ಗಡುವು ಕೊಟ್ಟಿತ್ತು. 33, ವಸ್ತುಸ್ಥಿತಿ ತಿಳಿಯಲು ಬಂದ ಮಾಧ್ಯಮದವರೇ ನೀರಿನಲ್ಲಿ ಮುಳುಗಿದ್ದು. 34, ಕಸವನ್ನು ರಸವನ್ನಾಗಿ ಮಾಡುವುದು ನಮ್ಮ ಕೈಲೇ ಇದೆಯಲ್ಲವೇ. ಹೌದಲ್ವಾ. 35, ಕಚೇರಿಯ ಮುಂದೆ 106 ಹೆಮ್ಮೆಗಳ ಪ್ರತಿಭಟನೆ. 36, ಬೆಳಗಾವಿಯಲ್ಲಿ ಐತಿಹಾಸಿಕ ವಿಧಾನ ಮಂಡಲದ ಅಧಿವೇಶನ. 37, ಭುಜದ ಮೇಲೆ ನೊಗವೊತ್ತು ಭೂಮಿಯನ್ನು ಉತ್ತಿದ. 38, ಗ್ರಾಮ ವಾಸ್ತವ್ಯದಿಂದ ಗಣನೀಯವಾಗಿ ಕಡಿಮೆಯಾದ ಗ್ರಾಮೀಣ ಸಮಸ್ಯೆಗಳು. 39, ಪ್ರಶ್ನೆ ಕೇಳಿದಾಗ ಮಾತ್ರ ಸೂಕ್ತ ಉತ್ತರ ದೊರೆಯುತ್ತದೆ. 40, ಬೆಳಗಾವಿಯಲ್ಲಿ ಕೈಗಾರಿಕಾ ಅಭಿವೃದ್ಧಿಯ ಬೃಹತ್ ಹೆಜ್ಜೆ. 41, ಬೆಳಗಾವಿಯ ಭ್ರಷ್ಟ ಅಧಿಕಾರಿಗಳಿಗೆ ಬರೆ ಹಾಕಿದ ಲೋಕಾಯುಕ್ತರು. 42, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಅಭಿವೃದ್ಧಿಯ ಮೊದಲ ಹೆಜ್ಜೆ. 43, ಬೆಳಗಾವಿಯ ಕೆಲವು ಕಹಿ ನೆನಪುಗಳು. 44, ಹೊಸ ಸವಾಲು, ಹೊಸ ಅವಕಾಶಗಳ ಬೆನ್ನೇರಿ ಹೊರಟಾಗ. 45, ಹೆಣ್ಣು ಹೊರೆ ಎಂಬ ಭ್ರಮೆ ದೂರವಾಗುವುದೆಂದು. 46, ಸ್ವಾವಲಂಬಿನಿಂದಲೇ ಸಮಾನತೆ ಸಾಧ್ಯವಲ್ಲವೇ. 47, ಕೌಟುಂಬಿಕ ದೌರ್ಜನ್ಯ ಕೊನೆಯಾಗಬೇಕೆಂದರೆ. 48, ದೇವದಾಸಿ ಪದ್ಧತಿ ದೂರ ಮಾಡಲು ಎಲ್ಲರೂ ಕೈ ಜೋಡಿಸೋಣ. 49, ಅಸಹಾಯಕತೆಯ ದುರುಪಯೋಗ ಪಡಿಸಿಕೊಳ್ಳುವುದು ಸರಿಯೇ.
50 ವಿಕಲಚೇತನರಿಗೆ ಸ್ವಾವಲಂಬಿಯಾಗಲು ಸಹಾಯ ಮಾಡೋಣ. 51 ಹಿರಿಯ ನಾಗರಿಕರ ರಕ್ಷಣೆ ಪೋಷಣೆಯ ಹೊಣೆ ಸಮಾಜದ್ದು. 52 ಮದುವೆ ನೋಂದಣಿ ಮಾಡದೆ ನೋವನ್ನು ಅನುಭವಿಸಿದವರ ಕತೆ. 53 ಪೌಷ್ಟಿಕ ಆಹಾರದ ವಿತರಣೆ ಶ್ರಮವಹಿಸಿ ಮಾಡಿದ ಸುಧಾರಣೆ. 54 ಬದಲಾಗಬೇಕಿದೆ ದೋಷದರ್ಶಿಯಾಗಿ ಉಳಿದ ಬದುಕು. 55 ಆಡು ವಯಸ್ಸಿನಲ್ಲಿ ದುಡಿದ ಹೊರೆ ಏಕೆ. 56 ರಿಮ್ಯಾಂಡ್ ಹೊಂದ ಮಕ್ಕಳ ಮುಖದಲ್ಲಿ ಕಂಡ ಸಂತೋಷ. 57 ಮದುವೆ ಮನಸ್ಸುಗಳ ಮಿಲನವಾಗಬೇಕು, ವೈಭವದ ಪ್ರದರ್ಶನವಲ್ಲ. ಹಳ್ಳಿಯ ಮಹಿಳೆ ಈ ಮಹಿಳೆಯಾದಾಗ. 59 ಮಗಳ ಮದುವೆ ಮಾಡಲು ಓಡಾಡುವಂತಿದೆ. 60 ತಂತ್ರಜ್ಞಾನದ ಬಳಕೆಯಿಂದ ಅಭಿವೃದ್ಧಿ ಶರವೇಗದಲ್ಲಿ ಸಾಧ್ಯ. 61 ಉಪಗ್ರಹ ಆಧಾರಿತ ನೀರು ಸಂಗ್ರಹಣೆ ಜಲಾನಯನ ಅಭಿವೃದ್ಧಿ. 62 ಮೂಲಭೂತ ವ್ಯವಸ್ಥೆಗಳು ಸರಿಯಾಗಿದ್ದಲ್ಲಿ ಬಡತನವೆಂಬುದನ್ನು ಸಮುದ್ರದಲ್ಲಿ ಮುಳುಗಿ ಹೋಗಲೆಂದು ಓಡಿಸಬಹುದು. 63 ಶಾಂತಿ ದೇಸಾಯಿಯಂಥವರು ಶಿಕ್ಷಣ ಕ್ಷೇತ್ರದಲ್ಲಿ ಜಾದೂ ಮಾಡಬಲ್ಲರು. 64 ಶಿಕ್ಷಣ ಕ್ಷೇತ್ರದಲ್ಲಿ ನಡೆಯಬೇಕಿದೆ ವಿನೂತನ ಪ್ರಯೋಗಗಳು. 65 ಮಹಿಳಾ ಸೂಪರ್ ಮಾರ್ಕೆಟ್ ಎಂಬ ಅದ್ಭುತ ಪ್ರಯತ್ನ. ನೋಡಿ, ಇವರು ಆ ಕಾಲದಲ್ಲಿ ಇಂಥವೆಲ್ಲ ಹೊಸ ಪ್ರಯತ್ನಗಳನ್ನು ಮಾಡಿ ಸಮಾಜಕ್ಕೆ ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು. 66 ಹೈದರಾಬಾದ್ ಕರ್ನಾಟಕ ಪ್ರದೇಶದ ಪ್ರವಾಸೋದ್ಯಮ ಅಭಿವೃದ್ಧಿಯ ಮೊದಲ ಹೆಜ್ಜೆ. 67 ಕಣ್ಣೆದುರು ಕನಕಗಿರಿ ನೋಡಬೇಕು, ಕಾಲಿದ್ದವರು ಹಂಪಿಗೆ ಹೋಗಬೇಕು. 68 ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ವಿಚಾರ ಮತ್ತು ಪ್ರಚಾರ. 69 ರಾಷ್ಟ್ರಕೂಟದ ಆಳ್ವಿಕೆಯಲ್ಲಿ ಅರಳಿದ ಶಿರವಾಳ್. 70 ಭಾರತೀಯ ನ್ಯಾಯಾಂಗದ ಕಾಶಿ ಕರ್ನಾಟಕದ ಹೊರತರು. 71 ರೈತರ ಮನೆ ಬಾಗಿಲಿಗೆ ಕೃಷಿ ಅಭಿವೃದ್ಧಿಯ ಬಗ್ಗೆ ಮಾಹಿತಿ. ಇವೆಲ್ಲ ಒಳ್ಳೊಳ್ಳೆ ಮಾಹಿತಿಗಳು. ನೋಡಿ, ಒಬ್ಬ IAS ಅಧಿಕಾರಿಗಳು ಯಾವುದರಲ್ಲಿ ಯಾವ ರೀತಿ ಕೆಲಸಗಳು ಮಾಡ್ಬೋದು ಅನ್ನೋದನ್ನು ಬಹಳ ವಿಚಾರವಾಗಿ ತಿಳಿಸಿದ್ದಾರೆ. 72 ರೇಷ್ಮೆಯ ಉತ್ಪಾದನೆ ಮತ್ತು ತೋಟಗಾರಿಕೆ ಅಭಿವೃದ್ಧಿ ಬಗ್ಗೆ ತಿಳಿಸಿದ್ದಾರೆ. 73 ರೈತರ ಅಭಿವೃದ್ಧಿಗೆ ಜೈವಿಕ ಇಂಧನ ಮತ್ತು ಉತ್ತಮ ಸಾಧನೆ. 74 ಪೆಟ್ರೋಲ್ಗಿಂತ ಉತ್ತಮ ಸಾಧನ ಜೈವಿಕ ಇಂಧನ. 75 ಸ್ಥಳದಲ್ಲಿ ವಿನಿಮಯ ಕೇಂದ್ರ ಸ್ಥಾಪನೆಯಾದಾಗ. 76 ಭೂಚೇತನ ರೈತ ಬಾಂಧವರಿಗೆ ಇಕ್ರೆಸಾಟ್ನ ವೈಜ್ಞಾನಿಕ ಬೆಂಬಲ ಕೊಟ್ಟಿದ್ದು. 77 ಸುಭಾಷ್ ಪಾಲೇಕರ್ ಅವರ ಶೂನ್ಯ ಖರ್ಚಿನ ಕೃಷಿ ಪ್ರಯೋಗ. ಇದು ಒಂಥರ ಚೆನ್ನಾಗಿದೆ ಅಲ್ವಾ. 78 ಕೃಷಿ ತಜ್ಞ ಬಸವಶ್ರೀ ಶ್ರೀ ಸುಭಾಷ್ ಪಾಲೇಕರ್. 79 ವಿಷಮುಕ್ತ ಭೂಮಿಯನ್ನು ಮುಂದಿನ ಪೀಳಿಗೆಗೆ ಉಳಿಸೋಣ. 80 ನೈರ್ಮಲ್ಯದಿಂದಲೇ ಆರೋಗ್ಯ ಮತ್ತು ಘನತೆ. 81 ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಿಂದ ತ್ವರಿತ ಅಭಿವೃದ್ಧಿ ಸಾಧ್ಯ. 82 ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆಯಿಂದ ಸಾಮೂಹಿಕ ಬದಲಾವಣೆ ಸಾಧ್ಯ. 83 ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ. 84 ಪ್ಲಾಸ್ಟಿಕ್ ತ್ಯಾಜ್ಯಗಳ ಹೊಸ ಆವಿಷ್ಕಾರ. 85 ಗುಲ್ಬರ್ಗದ ಶರಣಬಸವೇಶ್ವರ ಕೆರೆಯ ಪುನಶ್ಚೇತನದ ಯೋಜನೆ. 86 ಇಂದು ಮನಕ್ಕೆ ಮುದ ನೀಡುವ ಸುಂದರ ತಾಣ ಶರಣಬಸವೇಶ್ವರ ಕೆರೆ. 87 ಔಷಧೀಯ ಸಸ್ಯಗಳ ಅರಿವೇ ಉತ್ತಮ ಆರೋಗ್ಯದ ಗುಟ್ಟು. 88 ಪ್ರಕೃತಿಯ ಔಷಧಿ ಸಸ್ಯಗಳ ಸಂಪತ್ತು. 89 ಸಸ್ಯ ಸಂಪತ್ತಿನ ಅದ್ಭುತ ಲೋಕ. ನೋಡಿ ವೀಕ್ಷಕರೇ, ಇವರೆಲ್ಲ ಈ ಪ್ರಕೃತಿ ಬಗ್ಗೆ ಎಲ್ಲ ಎಷ್ಟೊಂದು ಕಾಳಜಿ ಇತ್ತು ಇವರಿಗೆ ಅನ್ನೋದನ್ನು. ಇದೆಲ್ಲ ಮಾಡೋದ್ರಿಂದ ಸಮಾಜದಲ್ಲಿ ಒಳ್ಳೆಯ ಬದಲಾವಣೆ ಹೇಗೆ ಬರುತ್ತೆ ಅನ್ನೋದು ಅದ್ಭುತವಾಗಿ ಅವರೆಲ್ಲ ಪ್ರಾಕ್ಟಿಕಲಾಗಿ ಅಧಿಕಾರ ನಿರ್ವಹಿಸಿದ್ದಾರೆ. 90 ನಮಗೆ ಪ್ರಕೃತಿ ನೀಡಿದವರ ಸಸ್ಯ ಸಂಪತ್ತು. 91 ದೇವನ ಎಂಬ ಸಸ್ಯ ಮಾಯಲೋಕ. 92 ಐವಾನ್ಗೆ ಶಾಹಿ ಆವರಣದಲ್ಲಿ ಜಾದೂ ಮಾಡಿದ ಶ್ರೀ ಕೃಷ್ಣ ಚರಣ್. 93 ಶರವೇಗದಲ್ಲಿ ಸಚಿವ ಸಂಪುಟದಿಂದ ಮಂಜೂರಾದ ಗುಲ್ಬರ್ಗ ಜವಳಿ ಪಾರ್ಕ್. 94 ಜವಳಿ ಪಾರ್ಕಿನ ಆರ್ಥಿಕ ಮತ್ತು ಸಾಮಾಜಿಕ ಪ್ರಯೋಜನಗಳು. 95 ಗುಲ್ಬರ್ಗ ರಿಚ್ ಆಗಲೆಂಬ ಮರದಾಳದ ಮಹತ್ವರ ಕನಸು. ನೋಡಿ, ಎಲ್ಲ ಕನಸು ಇಟ್ಕೊಂಡು ಅವ್ರಿಗೆ ಆ ರೀತಿ ಕೆಲಸ ಮಾಡಿದ್ದಕ್ಕೆ ಗುಲ್ಬರ್ಗ ರಿಚ್ ಆಯಿತು. ಈ ರೀತಿ ಅಧಿಗಳು ಈಗ ನಾವು ನೋಡೋ ಸ್ವಲ್ಪ ಕಡಿಮೆನೇ ಆಗಿದೆ. 96 ಭಾರತದ ಮೊಟ್ಟ ಮೊದಲ ಸಿನಿಮಾ ಪೋಸ್ಟರ್ ಜನಕ ಕಲಬುರಗಿಯ ಡಾಕ್ಟರ್ S.M. ಪಂಡಿತ್. 97 ಜನೋತ್ಸವವಾಗಿ ರೂಪುಗೊಂಡ ಗುಲ್ಬರ್ಗ ಉತ್ಸವ. 88,000 ಕೋಟಿ ರೂಗಳ ಬಂಡವಾಳ ಕಾರ್ಯರೂಪಕ್ಕೆ ಬರುವಂತೆ ಮಾಡಿದ ಗುಲ್ಬರ್ಗ ಉತ್ಸವ. 99 ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಜಗಮನಿಸಿದ ಗುಲ್ಬರ್ಗ. 100 ವರುಣನ ಹಬ್ಬರದೊಂದಿಗೆ ಮುಕ್ತಾಯವಾದ ಗುಲ್ಬರ್ಗ ಉತ್ಸವ. 101 ಸಕಾಲದಲ್ಲಿ ತಮ್ಮ ವಾಸಸ್ಥಳದಲ್ಲೇ ಚಿಕಿತ್ಸೆ ಸಿಗಬೇಕೆಂಬ ಸದಾಶವ ಉತ್ತಮ ಅಲ್ಲವೇ. 102 ಅತಿಯಾದ ಆಧುನಿಕ ಔಷಧಗಳ ಬಳಕೆ ವಿಷಕಾರಿ. 103 ವೈದ್ಯರನ್ನು ನಾವು ಯಾವ ಸಂದರ್ಭಗಳಲ್ಲಿ ಕಾಣಬೇಕು. 104 ಗ್ರಾಮ ಶಾಲೆ ಆರೋಗ್ಯ ಸಂವರ್ಧಕ ಘಟಕ.
ನೂರ ಐದು ವಿದ್ಯಾರ್ಥಿಗಳೇ ಆರೋಗ್ಯಕರ ಭಾರತದ ಭದ್ರ ಬುನಾದಿ. ಇವರು ಸ್ವಲ್ಪ ಆರೋಗ್ಯದ ಬಗ್ಗೆನೂ ಭಾರಿ ಗಮನ ಹರಿಸುತ್ತಾರೆ ಅನಿಸುತ್ತೆ. 106 ನಮ್ಮ ಮರಣದ ನಂತರ ಅಂದವರಿಗೆ ನಾವು ಬೆಳಕಾಗಿಸೋಣವೇ. ಸೂಪರ್. 107 ಗುಲ್ಬರ್ಗದ ಬುದ್ಧ ವಿಹಾರ ಸಮಾನತೆಯನ್ನು ಜಗತ್ತಿಗೆ ಸಾರುವ ಪುಣ್ಯಕ್ಷೇತ್ರ. 108 ತಂತ್ರಜ್ಞಾನದ ಸಹಾಯ ಪಡೆದರೆ ಅಭಿವೃದ್ಧಿ ಶರವೇಗದಲ್ಲಿ ಸಾಧ್ಯ. 109 ರಾಯಚೂರಿನ ನನ್ನ ಕ್ಷೇತ್ರ ನನ್ನ ಜವಾಬ್ದಾರಿ ಆಂದೋಲನ ಅನಿಸುತ್ತೆ. ಇವರು ರಾಯಚೂರಿನವರು ಅಂತ ಅನಿಸುತ್ತೆ. 110 ದೃಷ್ಟಿ ಬದಲಾವಣೆ ಆದರೆ ದೃಶ್ಯ ಬದಲಾವಣೆ ಆಗುತ್ತದೆ. 111 ಮಗು 9 ತಿಂಗಳು ತಾಯಿಯ ಗರ್ಭದಲ್ಲಿ ವಿಕಾಸಗೊಳ್ಳುವ ಮಾದರಿಯಂತೆ. ಇಷ್ಟು ಶಾಲಿನಿಯವರ ಕನಸುಗಳು ಹೇಗೆಲ್ಲ ಇತ್ತು, ಅವ್ರ ಜೀವನದಲ್ಲಿ ಏನೆಲ್ಲ ನಡೀತು, ಯಾವ ರೀತಿ ಕಾರ್ಯಕ್ರಮಗಳು ಮಾಡಿದೆವು, ಯಾವ ರೀತಿ ಆಳ್ವಿಕೆ ಮಾಡಿದೆವು, ಪ್ರತಿಯೊಂದ್ರ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದಾರೆ. ಈಗ ಅದೇ ಥರ ಈಗ ರಜನೀಶ್ ಅವರ ಕನಸುಗಳು ಒಂಚೂರು ನೋಡ್ಕೊಳ್ಳೋಣ, ಅವ್ರದ್ದು ಏನಿತ್ತು ಅಂತ. 1 ಪುಸ್ತಕಗಳು ನನ್ನ ಬದುಕನ್ನೇ ಬದಲಿಸಿದವು. ವಾವ್. 2 ಮಕ್ಕಳ ಭವಿಷ್ಯವನ್ನು ರೂಪಿಸುವ ಜವಾಬ್ದಾರಿ ಪೋಷಕರದ್ದು. ಹೌದಲ್ವ, ಇದು ನಿಜ. 3 ದುರ್ಜನರ ಸಹವಾಸ ಮಾಡಿದರೆ ಮಾನಹಾನಿ ತಪ್ಪಿದ್ದಲ್ಲ. IAS ನಿರಂತರ ಅಭ್ಯಾಸ ಇದ್ದಲ್ಲಿ ಯಶಸ್ಸು ಖಾತ್ರಿ. 5 ಬದುಕಿಗೆ ಹೊಸ ಭಾಷ್ಯ ಬರೆದ ಕರ್ನಾಟಕ. 6 ದಕ್ಷಿಣ ಕನ್ನಡದಲ್ಲಿ ನನ್ನ ಕೆಲಸದ ಅನುಭವ. 7 ಅಂದು ನವ ಸಾಕ್ಷರರಾದವರು ಇಂದು ವಕೀಲರು. 8 ನೀರಿನ ತೊಟ್ಟಿಗೆ ಕಟ್ಟದೆ ಸರಬರಾಜು ಮಾಡುವ ಪೈಪ್ ಯಾಕೆ. 9 ನಿರ್ಮಾಣವಾಗಬೇಕಿರುವುದು ಸ್ವಚ್ಛ ಆರೋಗ್ಯವಂತ ಸಮಾಜ. 10 ಅವಕಾಶ ಬಾಗಿಲು ತಟ್ಟಿದಾಗ ಕಣ್ಮುಚ್ಚಿ ಕುಡಿದರಾದೀತೆ. ಇದು ಸೂಪರ್. 11 ಸ್ವಾಮೀಜಿಗಳೊಂದಿಗೆ ಸಂಸ್ಕೃತದಲ್ಲಿ ಸಂಭಾಷಿಸಿದ ಪ್ರಧಾನಿಗಳು. 12 ಧಾರವಾಡದಲ್ಲಿ ಕಳೆದ ಅತ್ಯಮೂಲ್ಯ ದಿನಗಳು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿ ಎಲ್ಲ ಪ್ರಜ್ಞಾವಂತ ನಾಗರಿಕರ ಜವಾಬ್ದಾರಿ. 14 ಕುಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿಸುವ ಯೋಜನೆ. 15 ಸಮಯದ ಪ್ರಜ್ಞೆ ಅತಿ ಮುಖ್ಯ. 16 ಸರ್ಕಾರದ ಅನುದಾನವನ್ನು ಪಡೆಯುವ ನಕಲಿ ಸಂಸ್ಥೆಗಳ ಉಂಬತನ. 17 ಕೇಂದ್ರ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿದ ಅನುಭವಗಳು. ನೋಡಿ, ಇವರು ಕೇಂದ್ರ ಸರ್ಕಾರದಲ್ಲೂ ಸಹ ಸೇವೆ ಸಲ್ಲಿಸಿದ್ದಾರೆ. 18 ನಿಷ್ಠೆಯಿಂದ ಕರ್ಮ ಮಾಡುವುದೊಂದೇ ನಮ್ಮ ಗುರಿ. ನೋಡಿ, ಇದು ಎಲ್ಲ ಅಧಿಕಾರಿಗಳು ಈ ನಿಷ್ಠೆಯನ್ನು ಇಟ್ಕೋಬೇಕು. 19 ಬೆಳಗಾವಿಯ ಅನುಭವಗಳು. 20 ಕೃಷಿ ಇಲಾಖೆಯಲ್ಲಿನ ಅನುಭವಗಳು. 21 ಗುಲ್ಬರ್ಗದಲ್ಲಿ ಪ್ರಾದೇಶಿಕ ಆಯುಕ್ತನಾಗಿ ಕೆಲಸ ಮಾಡಿದ ಅನುಭವ. 22 ಚುನಾವಣಾಧಿಕಾರಿಯಾಗಿ ಕೆಲಸ ಮಾಡಿದ ಅನುಭವಗಳು. ಇಷ್ಟು ರಜನೀಶ್ ಅವ್ರದ್ದು. ಟೋಟಲ್ ಇವರಿಬ್ಬರ IAS ದಂಪತಿಗಳು ಕನಸುಗಳು ಹೇಗಿದೆ ಅನ್ನೋದನ್ನು ಕಂಪ್ಲೀಟಾಗಿ ನೋಡ್ಕೊಂಬಂದು. ನಮಸ್ಕಾರ ವೀಕ್ಷಕರೇ. ಕೊನೆಯ ಮಾತು ಶಾಲಿನಿ ಮತ್ತು ರಜನೀಶ್ ಅವರು ಏನು ಹೇಳಿದ್ದಾರೆ ಅಂದರೆ, ಇದುವರೆಗೂ ನಾವು ಶಾಲಿನಿ ಮತ್ತು ರಜನೀಶ್ ನಮ್ಮ ಜೀವನದ ಪಯಣದ ಬಗ್ಗೆ ಕಿರು ಪರಿಚಯ ನಿಮಗೆ ಮಾಡಿಕೊಟ್ಟಿದ್ದೇವೆ. ಈ ಕಿರು ಹೊತ್ತಿಗೆಯನ್ನು ಓದಿದ ಬಳಿಕ ನಿಮಗೇನಾದರೂ ಕಿಂಚಿತ್ತು ಉಪಯೋಗವಾಗಿದ್ದರೆ ಇದನ್ನು ದಾಖಲಿಸಿದ ನಮ್ಮ ಶ್ರಮ ಸಾರ್ಥಕ ಎಂದುಕೊಳ್ಳುತ್ತೇವೆ. ಘಟನೆಗಳು ನಡೆದಂತೆ ದಾಖಲಿಸಿದ್ದೀರಿ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡಬಹುದಿತ್ತೇನೋ. ಕಾಲದ ಪ್ರಭಾವದಿಂದ ಹಲವು ವಿಷಯಗಳು ನಮ್ಮ ನೆನಪಿನಿಂದ ಮರೆಯಾಗುವುದು. ಇವತ್ತಿನವರೆಗೂ ಒಳ್ಳೆಯ ಜೀವನವನ್ನು ದಾಯಪಡಿಸಿದ ಭಗವಂತನಿಗೆ ನಾವು ಸದಾ ಋಣಿಗಳು. ನಮ್ಮನ್ನು ತಮ್ಮ ಜೀವನದ ಅನುಭವ ಎಂಬ ಉಳಿಯಂತೆ ಕೆತ್ತಿ ಜೀವನವನ್ನು ಎದುರಿಸಲು ಜೀವಂತ ವಿಗ್ರಹಗಳನ್ನಾಗಿ ತಯಾರು ಮಾಡಿದ ನಮ್ಮ ತಾಯಿ ತಂದೆಯವರಿಗೆ ನಾವು ಅತ್ಯಂತ ಕೃತಜ್ಞತರು. ನಮ್ಮ ಬಾಳಿನಲ್ಲಿ ಬೆನ್ನೆಲುಬಾಗಿ ನಿಂತ ನಮ್ಮ ಸಹೋದರರಿಗೆ ನಮ್ಮ ವಂದನೆಗಳು. ನಮ್ಮ ಬಾಳಿಗೆ ಹೊಸ ತಿರುವನ್ನಿತ್ತ ನಮ್ಮ ಮಗಳು ಮುಸ್ಕಾನಳಿಗೂ ನಮ್ಮ ಧನ್ಯವಾದಗಳು. ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ನಾವು ಕಲಿಯುತ್ತಾ ಸಾಗಿದ್ದೇವೆ. ಇನ್ನು ಮುಂದೆಯೂ ಕಲಿಯುತ್ತಲೇ ಇರುತ್ತೇವೆ. ನಮ್ಮ ಕಲಿಕೆಯಿಂದ 100 ಯುವಕ ಯುವತಿಯರು ಕನಸು ಕಂಡು IAS ಸೇರಲಿ. ಇನ್ನಷ್ಟು ನಾಗರಿಕರು ಆಡಳಿತ ವ್ಯವಸ್ಥೆ ಬಗ್ಗೆ ಹೆಚ್ಚು ಅರಿವು ಪಡೆಯಲೆನ್ನುವುದು ನಮ್ಮ ಸದಾ ಆಶಯ. ಇಂತಿ ನಿಮ್ಮ ಪ್ರೀತಿಯ ಶಾಲಿನಿ ಮತ್ತು ರಜನೀಶ್. ನಮಸ್ಕಾರ ವೀಕ್ಷಕರೇ. ಇಲ್ಲಿಯವರೆಗೂ ಈ ಪುಸ್ತಕದ ಸಂಪೂರ್ಣ ಮಾಹಿತಿಯನ್ನು ಆಲಿಸಿದ ನಿಮಗೆ ಧನ್ಯವಾದಗಳು ವೀಕ್ಷಕರೇ.